ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನನ್ನ ಮಾತಾಡ್ಸಕ್ ಬಂದ್ರು ನಾನು ದೂರನೇ ಹೋಗ್ತಾ ಇದ್ದೆ. ಪಾಪ ಅದಕ್ಕೇನೋ ನಮ್ಮನ್ನು ಒಂದ್ ಮಾಡಕ್ ಟ್ರೈ ಮಾಡಿದ್ರು. ಅದ್ ಯಾಕೋ ಈ ವಿಚಾರದಲ್ಲಿ ನಾನು ಅವ್ರ ಮಾತನ್ನೇ ಕೇಳಲಿಲ್ಲಪ್ಪ. ಹಿಂಗೆ ಅಭ್ಯಾಸ ಆಗೋಯ್ತು. ಯಾವತ್ತೂ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದವನು ಪ್ರತಿ ವರ್ಷ ಹೋಲಿ ಬಂದಾಗ ಮಾತ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನಿಮ್ ಜೊತೆ ಕಳೆದಿದ್ದ ಕ್ಷಣಗಳನ್ನೆಲ್ಲ ನೆನ್ಸ್ಕೊತಾ ಇದ್ದೆ. ನಿಮ್ಗೆ ಅಂತ ಗಿಫ್ಟ್ ಎಲ್ಲ ತಂದಿಟ್ಕೊಳ್ತಾ ಇದ್ದೆ. ಆದ್ರೆ ಈ ದ್ವೇಷ ಅನ್ನೋ ಭಾವನೆ ಮನ್ಸಲ್ಲಿ ಆಳವಾಗಿ ಬೇರೂರ್ಬಿಟ್ರೆ ಪ್ರೀತಿ ಅನ್ನೋ ನೀರ್ನ ಎಷ್ಟು ಸುರಿದ್ರೂ ಅದು ಫಲ ಕೊಡಲ್ವಂತೆ. ಹಂಗೆ ಆಯ್ತು ನಮ್ಮಿಬ್ರ ಕತೆ. ನೀವು ಎಷ್ಟೇ ಪ್ರೀತಿ ತೋರ್ಸಕ್ ಬಂದ್ರು ನಾನು ನಿಮ್ಮನ್ನಷ್ಟೇ ದ್ವೇಷ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಫಸ್ಟ್ ಟೈಮ್ ದೀಪ ಅವರು ನನ್ನ ನಿಮ್ಮ ಹತ್ರ ಬಿಟ್ಟಾಗ ಮೊದಲು ಉಸಿರು ಕಟ್ದಂಗೆ ಆಯ್ತು. ಆದ್ರೆ ಆಮೇಲೆ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಎದೆ ಭಾರ ಆಯ್ತು. ಎಷ್ಟೋ ವರ್ಷದಿಂದ ಅಳು ಅನ್ನೋದನ್ನೇ ನೋಡ್ದಿದ್ದ ನನ್ನ ಕಣ್ಣು ನೀರು ಸುರಿಸ್ತು. ಯಾವಾಗ ನೀವು ನನ್ನ ಕಾಲಿಟ್ಕೊಳಕ್ ಬಂದ್ರು ಅವಾಗ ನನ್ನ ಉಸಿರು ನಿಂತೋದಂಗಾಯ್ತಪ್ಪ. ಯಾಕೋ ಕಳ್ದೋಗಿರೋ ಪ್ರೀತಿ ಮತ್ತೆ ಬೇಕು ಅಂತನ್ಸಿ ಏನು ಮಾತಾಡಕ್ಕಾಗದೆ ಸೀದಾ ರೂಪಿಗೆ ಓಡೋಗ್ಬಿಟ್ಟೆ. ನಿಮ್ಮನ್ನ ಏನಂತ ಮಾತಾಡಿಸ್ಲಿ? ಮಾತಾಡ್ಸಕ್ಕೂ ಮುಂಚೆ ಇಷ್ಟು ವರ್ಷ ಹೋಲಿಗೆ ಅಂತ ತಂದಿಟ್ಟಿದ್ದ ಬಣ್ಣನ ತಂದು ನಿಮಗೆ ಹಚ್ಚಿ ಮನ್ಸಲ್ಲಿರೋದನ್ನ ಹೇಳ್ಕೊಂಬಿಟ್ಟ. ಪ್ರಪಂಚದಲ್ಲಿ ಅಪ್ಪ ಅಮ್ಮ ಇಲ್ಲದೆ ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಆದರೆ ನಾನು ಮಾತ್ರ ಇಷ್ಟು ವರ್ಷ ಅಪ್ಪ ಇದ್ರೂ ಅನಾಥದ ಥರ ಇದ್ದೆ. ಅದಕ್ಕೆ ಕಾರಣ ನಾನೇ. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಈ ಮಗನ ಕ್ಷಮಿಸಿ. ನೀನು ಕಾಲಿಗೆ ಬಿದ್ದರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಹೊರತು ನೀನು ತಪ್ಪು ಮಾಡಿದ್ಯಾ ಅಂತಲ್ಲ. ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ. ಮಗನೇ, ಈ ಗಳಿಗೆಯಲ್ಲಿ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೆ. ಇನ್ಮೇಲೆ ನನ್ನಿಂದ ಯಾವತ್ತೂ ದೂರ ಹೋಗ್ಬೇಡ. ಸಾಯೋವರೆಗೂ ನಿನ್ ಜೊತೆನೇ ಇರಬೇಕು ಅಷ್ಟೇ ನನ್ನ ಆಸೆ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮಿಂದ ನಾನು ಎಲ್ಲೂ ದೂರ ಹೋಗಲ್ಲಪ್ಪ. ಹಾಗೆ ನಿಮ್ಮನ್ನು ಎಲ್ಲೂ ದೂರ ಹೋಗಕ್ ಬಿಡಲ್ಲ. ನನ್ಗೆ ನೀವು ಬೇಕು, ನಿಮ್ ಪ್ರೀತಿ ಬೇಕಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.